ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಭೂಮಿಕಾ ಹಾಗೂ ಗೌತಮ್ ಸಖತ್ ಖುಷಿಯಾಗಿದ್ದಾರೆ. ಇಷ್ಟೂ ದಿನ ಜಯದೇವ್ ಕುತಂತ್ರಗಳೇ ಎಪಿಸೋಡ್ನಲ್ಲಿ ಹೈಲೈಟ್ ಆಗಿತ್ತು. ಆದರೆ ಈಗ ಗೌತಮ್ ದಿವಾನ್ ಕುಟುಂಬ ಮತ್ತೆ ಖುಷಿಯಲ್ಲಿ ತೇಲಾಡ್ತಾ ಇದೆ. ಮಲ್ಲಿ ಮದುವೆ ಆದ ಬಳಿಕ ಇಡೀ ಕುಟುಂಬ ಒಂದು ಕಡೆ ಸೇರಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಈಗ ಸೀರಿಯಲ್ ವೀಕ್ಷಕರಿಗೆ ಇದೀಗ ವಾಹಿನಿಯೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ. ಅಮೃತಧಾರೆ ಮಹಾಸಂಚಿಕೆ ಹೌದು, 1 ಗಂಟೆ ಈ ಧಾರಾವಾಹಿ ನೋಡಬಹುದು. ಇಂದು ಜೋಡಿ ಜೀವಿಗಳ ರೊಮ್ಯಾಂಟಿಕ್ ಸಂಚಿಕೆಯನ್ನ 1 ಗಂಟೆಗಳ ಕಾಲ ವೀಕ್ಷಕರು ವೀಕ್ಷಿಸಬಹುದಾಗಿದೆ. ಅಮೃತಧಾರೆ ಮಹಾಸಂಚಿಕೆ ಇಂದು ಸಂಜೆ 6:30 ರಿಂದ 7:30 ಪ್ರಸಾರ ಕಾಣಲಿದೆ. ಸದ್ಯ ಅಮೃತಧಾರೆಯಲ್ಲಿ ಮಲ್ಯ ಹಾಗೂ ಸುನಿ, ಭೂಮಿ ಹಾಗೂ ಗೌತಮ ಜೋಡಿಗಳೇ ಹೈಲೈಟ್ ಆಗಿದೆ. ಹೊಸ ಪ್ರೋಮೋ ಔಟ್ ಆಗಿದೆ. ಮನೆಯವರೆಲ್ಲರೂ ಒಟ್ಟಾಗಿ ಸೇರಿದಾಗ ಆನಂದ್ ಜ್ಯೂಸ್ನಲ್ಲಿ ಸ್ವಲ್ಪ ಡ್ರಿಂಕ್ಸ್ ಹಾಕಿದ್ದಾನೆ. ಹೀಗಾಗಿ ಭೂಮಿಕಾ ಮತ್ತೆ ನಶೆಯಲ್ಲಿ ತೇಲಿದ್ದಾಳೆ. ಗೌತಮ್ ಜೊತೆ ಭೂಮಿ ಮತ್ತೆ ಕ್ಯೂಟ್ ಆಗಿ ಪ್ರೇಮ ನಿವೇದನೆಯನ್ನು ಮಾಡಿದ್ದಾಳೆ. ಸತ್ಯಮೇವ ಜಯತೆ ಅನ್ನೋ ಅರ್ಥನೇ ಗೊತ್ತಿಲ್ಲ, ಕೋಟಿ ಎಣಿಸೋದೇ ಆಯ್ತು. ಗೌತಮ್ ದಿವಾನ್ ಭೂಮಿಕಾ ದಿವಾನ್ಗೆ ಮೋಸ ಮಾಡಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಬೇಕು ಅಂತ ನಶೆಯಲ್ಲಿ ಭೂಮಿ ಗೌತಮ್ಗೆ ತನ್ನ ಪ್ರೀತಿಯ ಮಾತುಗಳನ್ನ ಹೇಳಿದ್ದಾಳೆ. ಗೌತಮ್ ಕುಟುಂಬ ಅಜ್ಜಿ ಮನೆಗೆ ಬಂದಿದೆ. ಅಜ್ಜಿ ಮನೆಯನ್ನ ನೋಡಿ ಗೌತಮ್ ಭಾವುಕನಾಗುತ್ತಾನೆ. ಸಣ್ಣವನಿದ್ದಾಗ ಕಳೆದ ದಿನಗಳು, ಅಮ್ಮನ ನೆನಪು, ಹೀಗೆ ಪ್ರತಿಯೊಂದು ನೆನಪಿಸಿಕೊಂಡು ಭಾವುಕನಾಗ್ತಾನೆ. ಸುನಿ ಕೂಡ ಈ ವೇಳೆ ಮನೆಯನ್ನ ನೋಡಿ ತನ್ನ ಬಾಲ್ಯದ ದಿನಗಳಿಗೆ ಜಾರ್ತಾನೆ. ಮಲ್ಲಿ ಮದುವೆ ಸಂಚಿಕೆಗಳು ಅಮೃತಧಾರೆ ಸೀರಿಯಲ್ನಲ್ಲಿ ಮತ್ತೊಂದು ರೋಚಕ ತಿರುವನ್ನ ಪಡೆದುಕೊಂಡಿತ್ತು. ಜಯದೇವ್ ಮಾಡುತ್ತಿರುವ ಪ್ಲಾನ್ಗಳಿಗೆ ಇದೇ ಮೊದಲ ಬಾರಿ ಗೌತಮ್ ಅವರು ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಎಂದು ಪ್ರೇಕ್ಷಕರು ಕೇಳಿದ್ರು. ಮಲ್ಲಿ ಮದುವೆ ವಿಚಾರದಲ್ಲಿ ಗೌತಮ್ ಹಾಗೂ ಭೂಮಿಕಾ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ವು. ಆದರೆ ಅಂತಿಮವಾಗಿ ಮಲ್ಲಿ ಮದುವೆ ಆಗಿದೆ. ಜೆಡಿ ಕೇಡಿತನದಕ್ಕೆ ಮಲ್ಲಿ ಮತ್ತೊಮ್ಮೆ ಬಲಿಯಾಗಿದ್ದಾಳೆ. ಇದು ಬೇಡವಾಗಿತ್ತು ಎಂದು ಪ್ರೇಕ್ಷಕರು ಅಂದುಕೊಳ್ಳುತ್ತಿದ್ದಾಗಲೇ ಮಲ್ಲಿ ತಿರುಗು ಬಿದ್ದಿರುವುದು ಪ್ರೇಕ್ಷಕರಿಗೆ ಖುಷಿ ನೀಡಿದೆ. ಇನ್ನು ಜಯದೇವ್ ಮಾತ್ರ ಕುತಂತ್ರ ಮಾಡದೆ ಸುಮ್ಮನೆ ಇರೋನೇ ಅಲ್ಲ. ಜಯದೇವ್ ಈಗ ಸುನಿಯನ್ನ ಮುಗಿಸಲು ರೌಡಿಗಳು ಛೂ ಬಿಟ್ಟಿದ್ದಾನೆ. ಮುಂದೆ ಜಯದೇವ್ ಏನ್ ಮಾಡ್ತಾನೆ? ಸುನಿ ಪ್ರಾಣಕ್ಕೆ ಅಪಾಯ ಬರುತ್ತಾ? ಭೂಮಿಕಾ ಗೌತಮ್ ಮುಂದಿನ ಪ್ಲಾನ್ ಏನು ಎಂಬುದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.